ಮನೇಲಿ ಈ ಬಬಲ್ಸ್ ಬಂದಿರೋದು ಕಾಣ್ತಾ ಇದೆಯಾ ನೀಟಾಗಿ? ಈ ಬಬಲ್ಸ್ ಯಾಕೆ ಬಂದಿರುತ್ತೆ ಅಂತ ಹೇಳಿದ್ರೆ, ಐದರ್ ಈ ಜಾಯಿಂಟ್ಸ್ ಅಲ್ಲಿ ಓಪನಿಂಗ್ ಇರ್ಬೋದು, ಮಾಪಿಂಗ್ ಲಿಕ್ವಿಡ್ ಹೋಗ್ಬೋದು, ಅಥವಾ ಬ್ಯಾಕ್ ಸೈಡ್ ಅಲ್ಲಿ ಬಾತ್ರೂಮ್ ಇರುತ್ತೆ ಅಥವಾ ಎಕ್ಸ್ಟರ್ನಲ್ ವಾಲ್ ಇರುತ್ತೆ. ವಾಲ್ ಏನಾರ ಕ್ರ್ಯಾಕ್ ಇತ್ತು ಅಥವಾ ಬಾತ್ರೂಮ್ ಲೀಕೇಜ್ ಇತ್ತು ಅಂತ ಹೇಳಿದ್ರೆ ಆ ವಾಲ್ ವೆಟ್ ಆಗ್ಬಿಟ್ಟು ಹತ್ರ ಬರುತ್ತೆ. ಇಲ್ಲ ಗ್ರೌಂಡ್ ಫ್ಲೋರ್ ಅಲ್ಲಿ ಏನಾರ ಇದಿತ್ತು ಅಂತ ಹೇಳಿದ್ರೆ ಗ್ರೌಂಡ್ ವಾಟರ್ ಬಂದು ಅದು ವೆದರ್ ಚೇಂಜ್ ಆದಾಗ ಸೀಸನಲ್ ಚೇಂಜ್ ಅಲ್ಲಿ ವಾಟರ್ ಹಾವಿ ಆಗ್ಬಿಟ್ಟು ಪೇಂಟ್ ಹಿಂದೆಗಡೆ ರೈಸ್ ಆಗುತ್ತೆ. ಸೊ ಅದನ್ನ ಕ್ಯಾಪಿಟಲ್ ರೈಸ್ ಅಂತ ಹೇಳ್ತೀವಿ. ಅದಾದಾಗ ಈ ತರ ಫೀಲಿಂಗ್ ಬರುತ್ತೆ. ಇವಾಗ ಇದನ್ನ ಹೇಗೆ ಅರೆಸ್ಟ್ ಮಾಡೋದು ಅಂತ ಹೇಳಿದ್ರೆ, ಗ್ರೌಂಡ್ ವಾಟರ್ ಬಂದ್ರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಬರುತ್ತೆ. ಐದರ್ ಎಕ್ಸ್ಟರ್ನಲ್ ಏನಾರ ಇತ್ತು ಅಥವಾ ಟೈಲ್ ಪಾಯಿಂಟಿಂಗ್ ಇತ್ತು ಅಂದ್ರೆ ಅದನ್ನ ರೆಡಿ ಮಾಡಿಬಿಟ್ಟು ವೆಟ್ನೆಸ್ ಹೋಗೋ ತನಕ ನೀಟಾಗಿ ವಾಲ್ನ ಡ್ರೈ ಮಾಡಿ, ಆಮೇಲೆ ವಾಟರ್ ಬೇಸ್ ಎಪಾಕ್ಸಿ ಅಥವಾ ಅದಕ್ಕೆ ಅಪ್ರೋಪ್ರಿಯೇಟ್ ಮೆಟೀರಿಯಲ್ ಬರುತ್ತೆ, ನೀಟಾಗಿ ಪಟ್ಟಿ ವಿತ್ ಪೇಂಟ್ ಗ್ರೈಂಡ್ ಮಾಡಿಬಿಟ್ಟು ಅದಕ್ಕೆ ಆ ಮೆಟೀರಿಯಲ್ ಪಟ್ಟಿ ಮಾಡ್ತು ಅಂತ ಹೇಳಿದ್ರೆ ಇದು ಸಕ್ಸಸ್ ಆಗುತ್ತೆ. ಯಾವುದೇ ವಾಟರ್ ಪ್ರೂಫಿಂಗ್ ಸರ್ವಿಸಸ್ಗಾಗಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಸಿಮಿಲರ್ ವಿಡಿಯೋಸ್ಗೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.